ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಡೈರೆಕ್ಟ್ 3 ಬ್ಲೌಸ್ ಕಟಿಂಗ್ ವಿಡಿಯೋನ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ 3 ಬ್ಲೌಸ್ ಕಟಿಂಗ್ ಮಾಡಬೇಕು ಅಂದರೆ ಅವು 3 ಬ್ಲೌಸ್ ಒಂದೇ ಅಳತೆದಾಗಿರಬೇಕು. ಸೊ ಹಾಗಿದ್ರೆ ಮಾತ್ರ ಅವು ಕಟ್ ಮಾಡಬಹುದು. ಸೊ ಬೇರೆ ಬೇರೆ ಅಳತೆದಾಗಿದ್ರೆ ಕಟ್ ಮಾಡೋಕೆ ಮಾಡೋಕೆ ಹೋಗಬೇಡಿ. ಸೊ ಹಾಗಾದ್ರಿಂದಾಗಿ 3 ಬ್ಲೌಸಸ್ ಒಂದೇ ಅಳತೆದಾಗಿದೆ. ಸೊ ಒಬ್ಬರದೇ ಆಗಿದೆ. ಸೊ ಹಾಗಾಗಿ ಈ ಕಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ಏನಂದರೆ ಸೇಮ್ ಅಳತೆ ಇರಬೇಕು. ಒಂದು ಬ್ಲೌಸ್ ಒಂದು ಒಬ್ರದ್ದು ಮತ್ತೊಂದು ಇಬ್ಬರದು ಮತ್ತೊಂದು ಒಬ್ರದ್ದು ಆ ಥರ ಇರಬಾರ್ದು. ಒಬ್ಬರದೇ 3 ಬ್ಲೌಸ್ ಆಗಿದ್ದರೆ ಮಾತ್ರ, 3 ಆಗಲಿ 2 ಆಗಲಿ. ನನಗೆ 3 ಬಂದಿದೆ, ಸೊ ನಾನು 3 ಕಟಿಂಗ್ ತೋರಿಸ್ತೀನಿ. ನಿಮಗೆ ಎಷ್ಟು ಬಂದಿದೆ ನೋಡ್ಕೊಂಡು ಅಷ್ಟು. ನೀವು ಬಿಗಿನರ್ಸ್ ಆಗಿದ್ದರೆ ಅಷ್ಟೇ 2 ಅಥವಾ 3 ಲಾಸ್ಟ್ ಕಟ್ ಮಾಡಿ. ನೀವು ಫುಲ್ ಸ್ಟಿಚಿಂಗಲ್ಲಿ ಎಲ್ಲ ಥರ ಮಾಡ್ತಿದ್ರೆ ನೀವು 4-5 ಕಟ್ ಮಾಡ್ಕೋಬೋದು. ನಾನು ಜಾಸ್ತಿ ಅಂದರೆ ಒಂದು 5ರವರೆಗೆ ಕಟ್ ಮಾಡ್ಕೋತೀನಿ. ಒಬ್ಬರೊಬ್ಬರು 10 ಬ್ಲೌಸನ್ನು ಒಮ್ಮೆ ಕಟ್ ಮಾಡೋರು ಇರ್ತಾರೆ. ಅದು ತುಂಬಾ ರಿಸ್ಕಿ ಅಂತ ಹೇಳ್ಬೋದು. ಸೊ ನಾನೀಗ ನನಗೆ 3 ಬ್ಲೌಸ್ ಬಂದಿದೆ. ಸೊ ಅದ್ರದ್ದು ಯಾವ ಥರ ಡೈರೆಕ್ಟ್ ಒಮ್ಮೆ ಕಟ್ ಮಾಡೋಣ ಅಂತ ತೋರಿಸ್ತೀನಿ ನೋಡಿ. ಅವರು ಈ ಅಳತೆ ಬ್ಲೌಸಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಹೇಳಿದ್ದಾರೆ, ಅಂದರೆ ತೋಳಲ್ಲಿ ಮಾತ್ರ 2 ಇಂಚ್ ಉದ್ದ ಹೇಳಿದ್ದಾರೆ, ಮತ್ತು ಎಲ್ಲ ಉಳಿಕಿದ್ದು ಕರೆಕ್ಟ್ ಇದೆ. ಸೊ ಇದ್ರದ್ದು ಮೆಜರ್ಮೆಂಟ್ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿದ್ರಲ್ವ, ಬ್ಲೌಸ್ ನೀಟಾಗಿ ಹಾಕ್ಕೊಂಡು ಇದು ಅಳತೆ ಬ್ಲೌಸ್ ಎಷ್ಟಿದೆ ನೋಡೋಣ. ಉದ್ದ ಬಂದು ಬ್ಲೌಸ್ ಉದ್ದ ಬಂದು 14.5 ಇದೆ. ಸೊ 14.5 ಬ್ಲೌಸ್ ಉದ್ದ. ಹಾಗೆ ಯಾವತ್ತಿದ್ರೂ ನಾವು ಚೆಸ್ಟಿನ ಮೆಜರ್ಮೆಂಟ್ ತೊಗೊಳ್ಳುವಾಗ ಹುಕ್ ಸೈಡಿದೆ ತೊಗೊಳ್ಬೇಕು. ಹುಕ್ಸ್ ಮನೆ ಸೈಡಿದ್ದು ತೊಗೊಳ್ಬಾರ್ದು, ಹುಕ್ ಸೈಡಿಂದನೇ ತೊಗೊಳ್ಬೇಕು. ಯಾಕಂದರೆ ಅಲ್ಲೊಂದು 1/2 ಇಂಚ್ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಅದು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ನೋಡ್ತಾ ಇರ್ಬೋದು. ನೀವು ಡೈರೆಕ್ಟ್ ಇಲ್ಲಿಂದನೂ ತೊಗೊಳ್ಬೋದು. ನೋಡಿ, ಇಲ್ಲಿ ನೀವು ಡೈರೆಕ್ಟ್ ಅವ್ರದ್ದು ಒಳಗೆ ಬಟ್ಟೆ ಎಷ್ಟಿದೆ ಅಲ್ವಾ, ಸೊ ಅಲ್ಲಿಂದನೂ ತೊಗೊಳ್ಬೋದು. ಇಲ್ಲ ಅಂತಂದರೆ ಅವ್ರದ್ದು ಕರೆಕ್ಟ್ ಫಿಟ್ಟಿಂಗ್ ಲೈನ್ ಎಲ್ಲಿದೆ ಅಲ್ವಾ, ಸೊ ಇಲ್ಲಿದೆ ನೋಡಿ, ಇಲ್ಲಿದೆ. ಸೊ ಕರೆಕ್ಟ್ ಫಿಟ್ಟಿಂಗ್ ಲೈನ್ ಎಲ್ಲಿದೆ ನೋಡಿಕೊಂಡು ಈ ಥರ ಎಷ್ಟು ಬಂತು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 10.25 ಬರ್ತಿದೆ. 11 ಬರ್ತಿದೆ. ನೋಡ್ತಾ ಇರ್ಬೋದು, 11 ಬಂದಿದೆ. 11 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಅಂದರೆ 11, 12, 13 ಇಟ್ಕೊಳ್ಬೇಕಾಗತ್ತೆ. ಸೊ ಇನ್ನು ಬಟ್ಟೆ ತೊಗೊಳ್ಳೋಣ, ಪೀಸ್ಗಳನ್ನ ನೋಡಿ. ಇವೇ 3 ಪೀಸ್ಗಳು, 1, 2, 3. ಇವು 3 ಪೀಸ್ ಇದೆ. 2 ಇಂಚ್ ಅಂದರೆ 13 ಬರುತ್ತೆ. ಸೊ 13ವರೆಗೆ ಚೆಸ್ಟಿಂದು ಹಾಕ್ಕೊಳ್ಬೇಕು. ನೀವು ಪರ್ಫೆಕ್ಟ್ ಆಗಿದ್ರೆ ಅಂದರೆ ಮಾತ್ರ 3-4 ಹಾಕ್ಕೊಳ್ಳಿ. ಬಿಗಿನರ್ಸ್ ಇದ್ದರೆ 2 ಮಾತ್ರ ಸಾಕು, ಜಾಸ್ತಿ ಬೇಡ. ಸೊ ನೋಡೋಣ ಇದು ಚೆಸ್ಟ್ ಎಷ್ಟು ಬಂತಂತ. ಸೊ ಇನ್ನೂ 11.5 ಇದೆ, 13 ಮಾಡಬೇಕು. 13 ಇದೆ. ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ. ಇನ್ನು ಇದ್ರದ್ದು ಉದ್ದ ಒಂದು ಬ್ಲೌಸಿಂದು 14.5 ಇತ್ತಲ್ವ, ಸೊ 14.5ಗೆ ಪ್ಲಸ್ ಎಷ್ಟು, ಇದು 14.5 ಪ್ಲಸ್ ಅಂಚು. ಈ ಥರ ಅಂಚು ಬಂದಿದ್ದರೆ 1 ಇಂಚು 1.5 ಇಂಚ್ ತೊಗೊಂಡ್ರೆ ಸಾಕು. ಈ ಥರ ಅಂಚು ಬರಲಿಲ್ಲ ಅಂದರೆ ನೀವು ಟೋಟಲ್ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಇದು ಅಂಚು ಇರೋ ಸಲುವಾಗಿ ನಾನು ಇಲ್ಲಿ ನೋಡಿ ಅಂಚು ಬಂದಿದೆ. ಸೊ ಅಂಚು ಇರೋದ್ರಿಂದ ಏನಾಗಲ್ಲ, ಎಳೆ ಬಿಚ್ಚಲ್ಲ. ಸೊ ಅಂಚಿದೆ ಅಲ್ವಾ, ಹಾಗಾಗಿ ಎಳೆ ಬಿಚ್ಚಲ್ಲ. ನೀವು
ಹಾಗೆ ಇತ್ತಂದರೆ ಎಳೆ ಬಿಚ್ಚೋ ಸಾಧ್ಯತೆ ಇರುತ್ತೆ. 2 ಇಂಚು ತೊಗೊಳ್ಳೇಬೇಕು. ಸೊ ನಾನು ಹಂಚಿರೋದ್ರಿಂದ 1.5 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋತೀನಿ. ಸೊ 1.5 ಅಂದರೆ 14.5 ಬ್ಲೌಸಿಂದಿದೆ, 14.5 ಪ್ಲಸ್ 15.5 1 ಇಂಚು, ಹಾಗೆ 1.5 ಅಂದರೆ 16 ಇಂಚ್ ತೊಗೋಬೇಕು ನಾನು. 16 ಇಂಚು ಈ ಥರ ಲೈನ್ ಹಾಕೊಂಡ ನಂತರ ಇನ್ನು ಇಷ್ಟೇ ಅಲ್ವಾ. ಸೊ ಈ ಥರ ಏನು ಈ ಬಟ್ಟೆ ಇರುತ್ತಲ್ವ, ಸೊ ಇದನ್ನು ಈ ಥರ ಹಿಡ್ಕೊಂಡು ಈ ಥರ ತೊಗೊಬೇಕು. ಬ್ಯಾಕ್ ಸೈಡ್ ಬರುತ್ತೆ, ಇದು ಫ್ರಂಟ್ ಸೈಡ್ ಬರುತ್ತೆ. ಅಂದರೆ ನಾನು ನಿಮಗೆ ಒಮ್ಮೆ ಡೈರೆಕ್ಟ್ ತೋರಿಸ್ತಿದ್ದೀನಿ. ಸೊ ಇಲ್ಲಿಂದ ಈಗ ಇದು ಫ್ರಂಟ್ ಪಾರ್ಟಲ್ಲಿ 2 ಇಂಚ್ ಎಕ್ಸ್ಟ್ರಾ ಬೇಕೇ ಬೇಕು. ಇದರಲ್ಲೇನು ಕಡಿಮೆ ಮಾಡೋದು ಇಲ್ಲ. ಇದಕ್ಕೆ 2 ಇಂಚ್ ಮಾತ್ರ ಬೇಕೇ ಬೇಕು. ಇದಕ್ಕೆ 14.5 ಅಂದರೆ 14.5 ಪ್ಲಸ್ 2 ಇಂಚ್ ಅಂದರೆ 14, 15, 16, 16.5. ಇದಕ್ಕೆ 16.5 ಬೇಕೇ ಬೇಕು. ಈ ಸೈಡನ್ನು ಕಟ್ ಮಾಡಿ ತೆಗಿಬೇಕು. ಆ ಸೈಡ್ ಅಂದರೆ ಈ ಸೈಡನ್ನು ಕಟ್ ಮಾಡಿ ತೆಗಿತೀನಿ, ತೆಗಿಬೋದು ನೋಡಿ. ಇಲ್ಲೊಂದು 1/2 ಇಂಚ್ ಬಿಟ್ಟು ಹಿಡ್ಕೊಳ್ಬೇಕು ಬಟ್ಟೆನ. 1/2 ಇಂಚ್ ಸ್ಟಿಚಿಂಗಿಗೆ ಬರುತ್ತಲ್ವ, ಸೊ 1/2 ಇಂಚ್ ಮಾಡ್ಕೊಳ್ತೀವಿ. ಸೊ ಇಷ್ಟು ನೋಡಿರ್ಬೇಕಾದ್ರೆ ಕರೆಕ್ಟ್ ಬಂದಿದೆಯಲ್ವಾ ಅಂತ ಇಲ್ಲೇ ಗೊತ್ತಾಗುತ್ತೆ. ಈ ಶೋಲ್ಡ್ರ್ ಜಾಯಿಂಟಿಂದ ಇಲ್ಲಿಗೆ ಈ ಥರ ಹಿಡ್ಕೊಂಡು ನೋಡ್ಬೋದು. ಶೋಲ್ಡ್ರಿಂದ ಟೇಪ್ ಹಿಡ್ಕೊಳ್ಬೇಕು. ಈ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ವ, ಸೊ ಶೋಲ್ಡ್ರ್ ಜಾಯಿಂಟಿಂದ ಎಷ್ಟು ಬರುತ್ತೆ, 5.5, 9.5 ಇದ್ದು ರೌಂಡ್ ಶೇಪ್. 10.5 ಇದೆ. 10.5ಗೆ ಒಂದು ಮಾರ್ಕ್ ಹಾಕೋಣ. ಕರೆಕ್ಟಾಗಿ ಇಟ್ಕೊಂಡು 10.5 ಇಲ್ಲಿಗಿದೆ, ಸೊ 10.5 ಇಲ್ಲಿಗೆ ಹಾಕಬೇಕು. ಹಾಗೆ ಆರ್ಮೋಲು 5.5, ಇಲ್ಲಿಗೆ ಲೈನ್ ಹಾಕೋಣ. ಹೀಗೆ ಲೈನ್ ಹಾಕೊಂಡ ನಂತರ ಫ್ರಂಟ್ 1 ಇಂಚು, ಹಾಗೆ ಬ್ಯಾಕು 1.5 ಇಂಚು. ಫ್ರಂಟ್ 1 ಇಂಚು, ಹಾಗೆ ಬ್ಯಾಕು 1.5 ಇಂಚ್ ತೊಗೊಂಡಿದ್ದೀನಿ. ಸೊ ಇದನ್ನು ಶೇಪ್ ಹಾಕ್ಕೊಳ್ತೀನಿ. ಇದು ಬ್ಯಾಕಿಂದು, ಇದು ಫ್ರಂಟಿಂದು. ಇದು ಫ್ರಂಟು, ಇದು ಬ್ಯಾಕ್. ಫ್ರಂಟು, ಇದು ಬ್ಯಾಕ್. ನೋಡಿ ಕರೆಕ್ಟ್ ಬರ್ತದೆ, ನೋಡ್ತಾ ಇರ್ಬೋದು ನೀವು. ಬೇಕಾದರೆ ಆರ್ಮಲ್ ತೋರಿಸ್ತೀನಿ ನೋಡಿ. ಇದನ್ನು ಸಹ ಇಟ್ಟು ಇಲ್ಲೊಂದು 1/2 ಇಂಚ್ ಬಿಡಬೇಕು, ಶೋಲ್ಡ್ರ್ ಫಿಟ್ಟಿಂಗ್ ಬರುತ್ತಲ್ವ. ಸೊ 1/2 ಇಂಚು ಇಲ್ಲಿಗೆ ಬಿಟ್ಟು ನೋಡಿ ಈ ಥರ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇರ್ಬೋದು ಈ ಥರ. ಇದನ್ನು ಈ ಥರ ಹಿಡ್ಕೊಂಡು ನೋಡಿ ಕರೆಕ್ಟಾಗಿ ಕರೆಕ್ಟ್ ಇದೆ. ಸೊ ಆರ್ಮೋಲು ಕರೆಕ್ಟ್ ಇದೆ. ಇನ್ನು ಇದು ಟಕ್ಸ್ ಪಾಯಿಂಟ್ ಎಲ್ಲಿಗಿದೆ ಅಂತ ಒಂದು ಮಾರ್ಕ್ ಹಾಕ್ಕೊಳ್ತೀವಿ. ಟಕ್ಸ್ ಪಾಯಿಂಟ್ ನೋಡಿ, ಇಲ್ಲಿ ಶೋಲ್ಡ್ರ್ ಈ ಥರ ಹಿಡ್ಕೊಂಡು ಇಲ್ಲಿ ಟಕ್ಸ್ ಪಾಯಿಂಟ್ ಏನಿದೆಯಲ್ವ, ಸೊ ಇಲ್ಲಿಗಿದೆ. ಸೊ ಇಲ್ಲಿಂದ ಇಲ್ಲೊಂದು 1/2 ಇಂಚ್ ಬಿಟ್ಟು ಈ ಥರ ಹಿಡ್ಕೊಂಡು ಶೋಲ್ಡ್ರ್ ಪಾಯಿಂಟು ಇಲ್ಲಿ ಇದಾವೆ. ಇದು ನೋಡೋಣ ಎಷ್ಟಿದೆ ಅಂತ. ಸೊ ಇದು ಕ್ರಾಸ್ ಪಟ್ಟಿ 2.5, ಹಾಗೆ ಇದು 2 ಇಂಚ್. ಸೊ 2.5 ಅಂದರೆ 3.5 ಬರುತ್ತೆ, 1 ಇಂಚ್ ಎಕ್ಸ್ಟ್ರಾ. ಹಾಗೆ ಇಲ್ಲಿ 2 ಅಂದರೆ 3 ಇಂಚ್ ಬರುತ್ತೆ. ಸೊ ಇದನ್ನು ಇಲ್ಲಿಂದ 4 ಇಂಚಿಗೆ ಅಳತೆ ಹಾಕಿ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಮೊದಲು.
ಈ ಥರ ಸ್ಟ್ರೈಟ್ ಹಾಕ್ಕೊಂಡು ಇಲ್ಲಿ ಏನು ಮಾಡಬೇಕಂದ್ರೆ ಈ ಥರ ತೋರಿಸ್ತೀನಿ. ಇಲ್ಲಿ ಏನಿರುತ್ತಲ್ವ, ಸೊ ಈ ಥರ ಹೋಗುತ್ತಾ ಈ ಥರ ಸ್ವಲ್ಪ ಶೇಪ್ ಬರಬೇಕು. ಥರ ಬಂದು ಇಲ್ಲಿ ಸ್ಟ್ರೈಟ್ ಹೋಗಬೇಕು. ಸೊ ಇದು ಸೊ ಇದಿಷ್ಟಾಯಿತು. ಇನ್ನು ಟಕ್ಸ್ ಪಾಯಿಂಟ್ ಎಲ್ಲಿಗೆ ಬಂದಿದೆ ನೋಡೋಣ. ಇದ್ರದ್ದು ಟಕ್ಸ್ ಪಾಯಿಂಟ್ ಬಂದು 3 ಇಂಚಿಗಿದೆ. 3 ಅಂದರೆ 3.5 ಮಾರ್ಕ್ ಹಾಕ್ಕೋಬೇಕು, ಇಲ್ಲ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ 3.5 ಹಾಕ್ಕೋಬೇಕು. 3.5 ಇಲ್ಲಿಂದ ಈ ಕಡೆ ಟಕ್ಸ್ ಹಿಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿಗೆ ಟಕ್ಸ್ ಪಾಯಿಂಟ್ ಶೇಪ್ ಬಂದಿದೆ. ಸೊ ಇಲ್ಲಿ ಸೊ ಇದು ಟಕ್ಸ್ ಪಾಯಿಂಟು, ಸಿಂಗಲ್ ಟಕ್ಸ್ ಇದೆ. ಸಿಂಗಲ್ ಟಕ್ಸ್ ಬ್ಲೌಸ್ ಇದು. ಸೊ ಇದು ಕಟಿಂಗ್. ಸೊ ಇದ್ರದ್ದು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಕಟ್ ಮಾಡಿದ ನಂತರ ಇದು ಕ್ರಾಸ್ ಪಟ್ಟಿ. ಸೊ ಇದನ್ನು ಮಾಡಿದ ನಂತರ ಇನ್ನೇನು ಮಾಡಬೇಕಂದ್ರೆ ಇದನ್ನು ಇದು ಬಗಲ್ ಕಟ್ ಮಾಡ್ಕೊಂಬಿಡೋಣ. ನೋಡಿ ಕರೆಕ್ಟಾಗಿ 4 ಬ್ಲೌಸು ಕರೆಕ್ಟ್ ಇಟ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೂ ಬಟ್ಟೆನ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಕರೆಕ್ಟ್ ಇಟ್ಕೊಂಡು ಈ ಥರ ನೋಡಿ. ಅದು ತುಂಬ ರಫ್ ಅನಿಸುತ್ತೆ, 3 ಬ್ಲೌಸ್ ಇದೆಯಲ್ವ. ಸೊ ನೋಡ್ಬೋದು ಈಗಲೇ ನನಗೆ ಎಷ್ಟು ಕಟಿಂಗಿಗೆ ಈಗ ಕಷ್ಟ ಆಗ್ತಿದೆ ಅಂತ. ಸೊ ಹಾಗಾಗಿ ಹೇಳ್ತಿದ್ದೀನಿ, ನೀವು ಜಾಸ್ತಿ ಬ್ಲೌಸ್ ತಗೊಳಕ್ಕೆ ಹೋಗಬೇಡಿ. ಮೊದಲು ಬ್ಯಾಕ್ ಪಾರ್ಟೇ ಕಟ್ ಮಾಡ್ಕೋಬೇಕು, ಆನಂತರ ಫ್ರಂಟಿಂದು. ನೋಡಿ ಇದು ಬ್ಯಾಕ್ ಪಾರ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರದ್ದು ಫ್ರಂಟಿಂದು ಲೇಯರ್ ಮಾತ್ರ ಕಟ್ ಮಾಡ್ಕೋಬೇಕು. ನಿಮಗಿದು ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ಕೊಳ್ಳಿ ಗೊತ್ತಾ, ಇದು ನೆಕ್ಕು ಒಂದು ಸಲ ತಕ್ಕೊಬಿಡೋಣ. ಇದು ಮುಂದಿಂದು ನೆಕ್ ತಗೊಂಡು ಬ್ಯಾಕ್ ಹಾಗೆ ಫ್ರಂಟು ಸಪ್ರೇಟ್ ಮಾಡ್ಕೋಬೇಕು. ಸೊ ಇಷ್ಟು ಮಾಡಿಕೊಂಡು ಇನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅಲ್ವಾ. ಸೊ ಸಪ್ರೇಟ್ ಮಾಡ್ಕೊಳ್ಳೋದಾದರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಇದನ್ನು ಥರ ಮಾಡಿಕೊಂಡು ಇಲ್ಲಿ ನೋಡಿ ಸ್ಟ್ರೈಟಾಗಿ. ಸೊ ಇದು ಫ್ರಂಟಿಂದ ರೆಡಿಯಾಗಿದೆ. ಈ ಫ್ರಂಟಿಂದ ರೆಡಿಯಾಗಿದ್ದಕ್ಕೆ ಇದನ್ನೇನು ಮಾಡೋದು ಗೊತ್ತಾ, ಫ್ರಂಟಿನ ಆರ್ಮೋಲ್ ಇರುತ್ತಲ್ವ. ಸೊ ಇದು ಫ್ರಂಟ್ ಆರ್ಮೋಲು, ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ತಗೊಂಬಿಡಿ. ಸೊ ನೋಡಿ ಈ ಥರ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಒಂದು ಟಕ್ಸ್ ಪಾಯಿಂಟಿಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಇಲ್ಲಿಂದ ಹಿಡಿಬೇಕು. ಟಕ್ಸ್ ಪಾಯಿಂಟ್ ಅನ್ನೋಗಿ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು, ಹಾಗೆ ಇಲ್ಲಿ ಫಿಟ್ಟಿಂಗ್ ಲೈನಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ಸೊ ಇದನ್ನು ಓಪನ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಸೆಂಟ್ರಲ್ಲಿ. ಈ ಥರ ಓಪನ್ ಮಾಡಿಕೊಂಡು ಇದ್ದು ಫ್ರಂಟ್ ರೆಡಿ ಆಯಿತು. ಇನ್ನು ಬ್ಯಾಕಿಂದು ಕಟ್ ಮಾಡಬೇಕಲ್ವ. ಸೊ ಹಾಗಾಗಿ ಸೊ ಬ್ಯಾಕಲ್ಲಿನೂ ನಾನು ಆಗಲೇ ನೆಕ್ ಶೇಪ್ ಹಾಕಿದ್ದಲ್ವ. ಸೊ ಇದನ್ನು ನಾವೀಗ ಕೂಡಿಸ್ಕೋಬೇಕು. ಬಟ್ಟೆನ ಸರ್ಸಡಿ ನೀವು ಜಾಸ್ತಿ ಅಳಗಾಡಿಸ್ಕೋಬೇಡಿ. ಸೊ ನಾನೀಗೇನು ಮಾಡ್ತೀನಿ ಅಂದರೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೆ ಈ ಥರ. ಸೊ ಇಲ್ಲಿ ನಾನು ಈಗೇನು ಮಾಡ್ತೀನಿ, ಈ ಥರ ರೌಂಡ್ ಶೇಪ್ ತೆಗೆದೆ. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಈ ಪೀಸ್ನ ತೆಗೆದಿಟ್ಕೊಳ್ಬೇಡಿ, ತೆಗೆದಿಟ್ಕೊಳ್ಳಿ. ವೇಸ್ಟ್ ಅಂತ ತೆಗೆದೋಗಿಬೇಡಿ, ಯಾಕಂದರೆ ಇದರಲ್ಲಿ ನಿಮಗೆ ನೆಕ್ ಪೇಪಿಂಗ್ ಬರುತ್ತೆ. ಸೊ ಯಾವುದೇ ಪೀಸ್ ಆಗಲಿ ನೀವು ಬ್ಲೌಸ್ ಹೊಲಿದು ಅದು ರೆಡಿ ಆಗೋವರೆಗೆ ಒಂದು ಸ್ವಲ್ಪನೇ ಬಟ್ಟೆ ಪೀಸಲ್ಲಿ ಒಗಿಬೇಡಿ, ಯಾಕಂದರೆ ತೆಗೆದೋಗಿಬೇಡಿ. ಅದು ಬೇಕಾಗುತ್ತೆ, ಹೇಳೋಕೆ ಬರಲ್ಲ ಬ್ಲೌಸು ಹೊಲಿಯುವಾಗ ಯಾವುದಕ್ಕೆ ಯಾವ ಥರ ಶಾರ್ಟೇಜ್ ಬೀಳತ್ತೆ ಅಂತ. ಸೊ ಯಾವುದೇ ಬ್ಲೌಸ್ ಪೀಸನ್ನು ಅದು ಸ್ವಲ್ಪ ತುಣಿಕೆ ಆಗಿರಲಿ ಒಂದಿಷ್ಟೇ ಆಗಲಿ, ಯಾವುದೇ ಬಟ್ಟೆ ಪೀಸನ್ನು ಅದನ್ನು ಬಿಸಾಡಬೇಡಿ, ತೆಗೆದಿಟ್ಕೊಳ್ಳಿ. ಬ್ಲೌಸು ಪೂರ್ತಿ ಹೊಲಿದು ರೆಡಿ ಆಗಿದೆ ಅಂತ ಗೊತ್ತಾಗೋವರೆಗೆ. ನಾನು ಹೇಳೋ ಟಿಪ್ಸ್ ಅಂತಂದರೆ, ನಿಮ್ಮದು ಬ್ಲೌಸ್ ರೆಡಿ ಆಗಿದ್ರೂ ಕೂಡ ಅವರು ವೇರ್ ಮಾಡಿಕೊಂಡು ಓಕೆ ಬ್ಲೌಸು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳೋವರೆಗೂ ನೀವು ಅದರದ್ದು ಬಟ್ಟೆ ಉಳಿದಿದ್ರೆ ಬಿಸಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಏನಾದರೂ ಹೊಲಿಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನೋ ಫಿಟ್ ಆಗಿರಲಿ ಅಥವಾ ಏನೋ ಒಂದು ಶಾರ್ಟ್ ಆಗಿರಲಿ ಸ್ಲೀವ್ ಏನೋ ಆಗಿತ್ತಂದರೆ ಅದನ್ನು ಅವರು ನಿಮಗೆ ಆಲ್ಟ್ರೇಷನ್ ಮಾಡಿಕೊಡಿ, ನನಗೆ ಈ ಥರ ಆಗ್ತಿದೆ ಅಂತ ಬಂದಾಗ ನೀವು ಅದರದ್ದು ಬಟ್ಟೆ ಇದ್ದರೆ ಮಾಡ್ಕೊಳ್ತೀರ, ಬಟ್ಟೆನೇ ಇಲ್ದಿದ್ರೆ ಆಗ ವೇಸ್ಟ್ ಆಗುತ್ತೆ. ಸೊ ಅವರು ನಿಮ್ಮ ಕಸ್ಟಮರ್ ಕೂಡ ತುಂಬ ನಿಮ್ಮ ಮೇಲೆ ಇದನ್ನು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾನು ಹೇಳೋ ಒಂದು ಇತ್ತಂದರೆ ನಿಮಗೆ ಟಿಪ್ಸ್ ಅಂತಂದರೆ, ನೀವು ಬ್ಲೌಸ್ ಸ್ಟಿಚ್ ಆಗಿದ್ರೂ ಎಲ್ಲ ಆದಮೇಲೂ ಕೂಡ ಬಟ್ಟೆನ ಎತ್ತಿಟ್ಕೊಂಬಿಡಿ. ಅವರು ಇನ್ನೊಮ್ಮೆ ನಿಮಗೆ ಬ್ಲೌಸು ಕೊಡೋಕ್ಕೆ ಬರೋವರೆಗೂ ಅಲ್ಲಿ ಬಂದಾಗ ಹೇಳ್ತಾರೆ ನಿಮಗೆ. ಸೊ ಅಲ್ಲಿವರೆಗೂ ತೆಗೆದಿಟ್ಕೊಂಡ್ಬಿಟ್ರೆ ಒಳ್ಳೆಯದು. ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಸ್ ಅಂತಂದರೆ. ಸೊ ಇದು ಬ್ಯಾಕ್ ಪಾರ್ಟು ರೆಡಿ ಆಗಿದೆ, ಬ್ಯಾಕು ರೆಡಿ ಆಯಿತು, ಹಾಗೆ ಫ್ರಂಟು ರೆಡಿ ಆಯಿತು. ಇದು ಫ್ರಂಟು, ಕ್ರಾಸ್ ಪಟ್ಟಿ ಈ ಥರದ್ದು ಇನ್ನೂ 2 ವೇರ್ ತೆಗಿಬೇಕು. ಸೊ ಇದು ಆರ್ಮೋಲ್ ತೆಗಿಯುವಾಗ ಬಂದಿದ್ದು, ಇದನ್ನು ತೆಗೆದಿಟ್ಕೊಳ್ಬೇಕು ಬೇಕಾಗತ್ತೆ. ಸೊ ಇನ್ನು